ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ, ಆಮೇಲೆ ಇಲ್ಲಿರುವಂಥ ವಾಣಿಜ್ಯದಲ್ಲಿ ಎಲ್ಲ ಗಣ್ಯರಿಗೆ, ಅಭಿರಾಮ್ ಅಂತ ನರೇಶ್ ಕುಮಾರ್ ನಮಸ್ಕಾರಗಳು. ಇದೇನು ನನ್ನ ಕರಳೆ ಚಿತ್ರದ ಒಂದು ವಿವಾದ ಸೃಷ್ಟಿಯಾಗಿತ್ತು, ಇದು ನಾವು ಅಂದರೆ ಬೇಡವಾಗಿತ್ತು. ನನಗೂ ಕೂಡ ಅನ್ನಿಸ್ತು, ಯಾಕೆಂದರೆ ಇದೊಂದು ಸಣ್ಣದು ಅಂತ ನನ್ನ ದೃಷ್ಟಿಕೋನದಲ್ಲಿ. ಯಾಕಂದರೆ ನಾನು ನೋಡುವಂಥ ದೃಷ್ಟಿಕೋನ ಸರಿ ಇರುತ್ತೆ, ಎಲ್ಲ ಸರಿ ಇರುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ನಾನು ಅದೊಂದು ಪೋಸ್ಟರ್ನ ರೆಡಿ ಮಾಡಿದ್ದೆ. ಆಮೇಲೆ ನಾನು ತುಂಬ ಸ್ಟ್ರಾಂಗಾಗಿ ಒಂದು ಪೋಸ್ಟರ್ನಲ್ಲಿ ನನ್ನ ಸಿನಿಮಾನ ವ್ಯಕ್ತಪಡಿಸಬೇಕಾಗಿತ್ತು. ಅದಕ್ಕೋಸ್ಕರ ಈ ಥರದ್ದೊಂದು ಬೋಲ್ಡಾಗಿ ಅನಿಸುತ್ತೆ. ಆದರೆ ಅಲ್ಲಿರುವಂಥ ಉದ್ದೇಶ ಏನು ಅನ್ನೋದನ್ನು ನಾನು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟದ್ದು ಇದು ಕಾಣೋದಿಲ್ಲ. ಅಲ್ಲೊಂದು ಹೆಣ್ಣು ಒಂದು ಮಗುಗೆ ಜನನ ಕೊಟ್ಟಿದೆ. ಆ ಮಗು ಜನನ ಆಗಿರುವಂಥ ಮಗು ತನ್ನ ಕೈಯಲ್ಲಿ ಕರಡು ಹಿಡ್ಕೊಂಡು ಆ ಕರಡು ಸಂಬಂಧ ಏನು ಅನ್ನೋದನ್ನ ಹೇಳಿಕೊಟ್ಟಿರುವಂಥ ಒಂದು ಭಿತ್ತಿಪತ್ರ ಪೋಸ್ಟರ್. ಅದು ಇಷ್ಟೆಲ್ಲ ವಿವಾದಕ್ಕೀಡಾಗುತ್ತೆ ಅಂತ ನನಗೆ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆಮೇಲೆ ನನ್ನ ಚಿತ್ರದ ನಾಯಕಿ ಕುಂಕುಮ್ ಹರಿಹರವರು, ಅವ್ರದ್ದು ಎರಡನೇ ಲುಕ್ ಅಂದರೆ ಫಸ್ಟ್ ಲುಕ್ ಅವ್ರದ್ದು, ಎರಡನೇ ಪೋಸ್ಟರ್ ನಮ್ಮ ಸಿನಿಮಾದು. ಅದರದ್ದು ಒಂದು ನನಗೇನು ಕೇಳಿದ್ರು, ಇದನ್ನು ನನಗೆ ತೋರಿಸಿ ಆ ಪೋಸ್ಟ್ನ ಅದಾದಮೇಲಿಂದ ನೀವು ರಿಲೀಸ್ ಮಾಡಿ ಅಂದಾಗ ಡೈರೆಕ್ಟ್ರಿಗಾದಂಥ ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯ ಇರುತ್ತೆ. ಯಾಕೆಂದರೆ ಒಂದು ಫ್ರೀಡಮ್ಮು, ಒಂದು ಇಂಡಿಪೆಂಡೆನ್ಸಿ ಇಲ್ಲದೆ ಹೋದರೆ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ತೆರೆ ಮೇಲೆ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ನನ್ನ ಹಿಂದಿನ 2 ಚಿತ್ರದ ಅನುಭವ. ಇದರಿಂದ ನಾನು ಕನ್ನಡ ದೇಶಗಳು ಅಂತ ಮಾಡಿದ್ದೆ, ಕಲಿವೀರ ಅಂತ ಮಾಡಿದ್ದೆ. ಅಲ್ಲೂ ಅಷ್ಟೇ ಸಾಕಷ್ಟು ಆರ್ಟಿಸ್ಟ್ಗಳಾಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಅವರ ಪ್ರತಿಯೊಂದು ಸಲಹೆಗಳನ್ನ ತಗೊಂಡು ನಾನು ಇಲ್ಲಿವರೆಗೂ ನಾನು ಚಿತ್ರಗಳನ್ನ ಮಾಡ್ಕೊಂಡ್ಬಂದಿದ್ದು. ಒಂದಷ್ಟು ಫಿಲ್ಟರ್ ಆಗ್ಬಿಡುತ್ತೆ, ಯಾಕೆಂದರೆ ಒಬ್ರೊಬ್ರು ದೃಷ್ಟಿಕೋನ ಒಂದೊಂದು ಥರ ಇರುತ್ತೆ. ಆಮೇಲೆ ನಾನೇನು ಅಂದ್ಕೊಂಡಿರ್ತೀನಿ ನಿರ್ದೇಶಕ ಆಗಿ ಅದನ್ನು ನಾನು ಜನಕ್ಕೆ ನಾನು ತಲುಪಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಸೆಕೆಂಡ್ ಲುಕ್ ಪೋಸ್ಟರ್ ಏನಿರುತ್ತೆ ಇದನ್ನು ಫಸ್ಟೇ ರಿವೀಲ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾನು ಹೇಳಿದ್ದೆ. ಇವತ್ತು ನನಗೆ ವಾಣಿಜ್ಯ ಮಂಡಳಿಯಲ್ಲಿ ಹಿರಿಯರೆಲ್ಲ ಕರೆದು ಅಂದರೆ ಹೇಳಿದ್ರು, ಇಲ್ಲ ಇದು ಸರಿ ಹೋಗಲ್ಲ, ಯಾಕೆಂದರೆ ಎಲ್ಲ ನೀವು ಒಂದು ಕುಟುಂಬ ಇದ್ದಂಗೆ, ಕುಟುಂಬದಲ್ಲಿ ಅಂದರೆ ಒಂದು ಮನೆಯಲ್ಲಾಗುವಂಥ ಒಂದು ಜಗಳನ ಬೀದಿಗೆ ತೊಗೊಂಬರಕ್ಕೆ ಹೋಗ್ಬೇಡಿ, ನಿಮ್ಮಲ್ಲೇ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅಂತ ನನಗೆ ಆ ಬುದ್ಧಿವಾದ ಹೇಳಿದ್ರು. ಹಿರಿಯರು ಹೇಳ್ಬೇಕಾದ್ರೆ ಕೇಳಬೇಕು ಅಂತ ನನಗೆ ಅನ್ನಿಸ್ತು. ಸೆಕೆಂಡ್ ಲುಕ್ ಪೋಸ್ಟರ್ ಏನಿದೆ ನಾನು ಖಂಡಿತವಾಗಲೂ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರಲಿ, ನಿರ್ಮಾಪಕರ ಸಂಘದ ಅಧ್ಯಕ್ಷ ಆಗಿರಲಿ, ಅವ್ರ ಮುಂದೆ ನಾನು ತೋರಿಸಿ ಅದಾದಮೇಲಿಂದ ನಮ್ಮ ಹೀರೋಯಿನ್ ಚಿತ್ರದ ನಾಯಕಿಗೂ ಕೂಡ ಅವರ ಸಮ್ಮುಖದಲ್ಲಿ ತೋರಿಸಿ ಅದನ್ನು ನಾನು ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇದ್ರ ಬಗ್ಗೆ ನಿರ್ಮಾಪಕರು ಮಾತಾಡ್ತಾರೆ. ಪೋಸ್ಟ್ ಅಂತ ಬಂದಾಗ ಸೂಕ್ಷ್ಮ ವಿಚಾರ, ಯಾವುದೋ ಪೋಸ್ಟ್ ಸಿನಿಮಾ ಕಾಣ್ತೀವಿ ಅಂತ ಅದು ಸಿನಿಮಾ ಅದೊಂದು ಇನ್ನೊಂದು ವಿಚಾರ, ನಾವೆಲ್ಲ ಇಲ್ಲಿಂದ ಬಂದು ಕ್ಲಾರಿಟಿ ಇದೆ. ಅದರ ವಿಚಾರ ಪೋಸ್ಟ್ ಮಾಡಬೇಕಾದ್ರೆ ನಿಮಗೆ ಮೊದಲೇ ಅದೊಂದು ಅರಿವು ಇರಬೇಕಲ್ಲ, ಇದು ಹೋದಾಗ ಒಂದು ಸಮಸ್ಯೆ ಆಗುತ್ತೆ, ಇದು ಯಾವುದು ತೋರಿಸ್ಬೇಕು ಅಂತ ಆ್ಯನಿಮೇಟೆಡ್ ಇದೆ, ಬೇರೆ ಏನೋ ಥರ ಮಾಡ್ಬೋದಿತ್ತು. ಇದು ಡೈರೆಕ್ಟ್ ಆಗಿ ಇಟ್ಟಾಗ ಅಂತ ಅದು ಸೂಕ್ಷ್ಮ ವಿಚಾರ. ಸರ್, ನೀವು ಕೇಳಿದ್ದು ತುಂಬ ಅರ್ಥ ಇದೆ ಸರ್, ಖಂಡಿತ ತುಂಬ ಅರ್ಥಪೂರ್ಣವಾಗಿರುವಂಥ ಕ್ವಶನ್. ಏನಾಗುತ್ತೆ ಅಂದರೆ ಸರ್, ಈಗ ನಾನು ಆ ಭಾಗನ ಮರೆಮಾಚಿ ಮಾಡೋದು ದೊಡ್ಡ ವಿಚಾರ ಆಗೇ ಇರಲಿಲ್ಲ ನನಗೆ. ಓಕೆ, ಆದರೆ ನಿಮ್ಗೆ ಎಫೆಕ್ಟಿವ್ ಆಗಿ ಅನಿಸಲ್ಲ. ಇವಾಗ ನಾನು ಏನು ಹೇಳಕ್ಕೆ ಕೊಡ್ತಾ ಇದ್ದೀನಿ, ಒಂದು ಸಿನಿಮಾ ತುಂಬ ಎಫೆಕ್ಟಿವ್ ಆಗಿ ಈ ಕಾಲಘಟ್ಟದಲ್ಲಿ ಜನಕ್ಕೆ ತಲುಪಬೇಕು. ನಿಮ್ಗೆ ಗೊತ್ತು ಚಿತ್ರರಂಗ ಯಾವ ಥರ ಇದೆ ಏನು ಅಂತ. ನಾನೇ ಎಲ್ಲನೂ ಸಭ್ಯತೆಯಲ್ಲಿ ಎಲ್ಲ ಅದನ್ನು ಪಕ್ಕ ಏನು ಇಲ್ಲದೆ ಇರೋ ಥರ ಸಿನಿಮಾನ ಪ್ರೆಸೆಂಟ್ ಮಾಡೋಕೆ ಹೋದರೆ ಜನಕ್ಕೊಂದು ಅಲ್ಲಿ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಕ್ಲಾರಿಟಿನೂ ಸಿಗಲ್ಲ. ಆಮೇಲೆ ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಸ್ಕಿಪ್ ಅಷ್ಟೇ. ಈ ಥರದ್ದೊಂದು ಕಾಲಘಟ್ಟದಲ್ಲಿ ನಾನು ತುಂಬ ಸ್ಟ್ರಾಂಗ್ ಆಗಿ ಹೇಳಬೇಕು ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ನಾನು ಅದನ್ನು ಅಷ್ಟು ಬೋಲ್ಡಾಗಿ ಇಟ್ಟೆ. ನೋಡಿ ಸರ್, ಅಲ್ಲ ಏನಾಗುತ್ತೆ ಅಂದರೆ ನಾನು ನೋಡೋಂಥ ದೃಷ್ಟಿಕೋನ ಸರಿ ಇದ್ರೆ ಸರಿ ಇರುತ್ತೆ ಸರ್. ಅಲ್ಲಿ ನಾನು ಯಾವುದೋ ಸೆಕ್ಷುವಲಿ ನಾನು ಏನಾದರೂ ಎಕ್ಸ್ಪ್ಲಾಯ್ಟ್ ಮಾಡಿದ್ದೀನಿ ಸೂಕ್ಷ್ಮ ವಿಚಾರ. ಅದು ನೀವು ಎಷ್ಟು ತೋರಿಸ್ತೀರಾ, ನಿಮ್ಮ ಸೃಷ್ಟಿನ ನೀವು ಮಾಡಿರ್ಬೋದು. ಸಿನಿಮಾ ನಾವು ನೋಡ್ತೀವಿ, ಆಡಿಯನ್ಸ್ ನೋಡ್ತಲ್ಲ, ಮಾಡಬೇಕಲ್ಲ ನೀವು. ಹೌದು ಸರ್, ಅದಕ್ಕೇನೆ ನಾನು ಈಗ ನೋಡಿ ಸರ್, ಆಡಿಯನ್ಸ್ ಕೂಡ ಎಲ್ಲ ಒಂದೇ ಥರ ಇರೋಲ್ಲ ಸರ್. ಈಗ ಏನಾಗುತ್ತೆ ಅಂದರೆ ಒಂದು ಹೋಟ್ಲಿಗೆ ಹೋದಾಗ ನನಗೆ ಇಡ್ಲಿ ವಡೆ ಇಷ್ಟ, ನಿಮ್ಗೆ ಪೂರಿ ಇಷ್ಟ. ನಾನು ಇಡ್ಲಿ ವಡೆ ತಿಂತೀನಿ, ನೀವು ಪೂರಿ ತಿಂತೀರ. ಹಂಗಾಗಿ ಪೂರಿ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ನಾನು ಮುಟ್ಟಾಡ. ಆ ಪೋಸ್ಟರ್ನ ಅದರಲ್ಲಿರೋ ವಿಷಯನ ತುಂಬ ಮೆಚ್ಕೊಂಡು ತುಂಬ ಹೊಗಳಿಕೆಗಳು ಮತ್ತು ಸಿನಿಮಾಗೆ ಸಪೋರ್ಟ್ ಮಾಡಿರೋಂಥ ಎಷ್ಟು ಜನ ಬೇಕು ನಿಮಗೆ. ಆದರೆ ಅವ್ರನ್ನ ನಾನು ಕಳ್ಕೊತಿದ್ನಲ್ಲ ಅಲ್ವ ಸರ್.
ನಾನು ಒಂದೇ ದೃಷ್ಟಿಕೋನದಲ್ಲಿ ನೋಡಕ್ಕೆ ಹೋದರೆ ಹಂಗಾಗುತ್ತೆ. ಸರಿ, ನಾನಾ ರೀತಿಯೋ ನಾನಾ ಅರ್ಥಗಳಿರುತ್ತೆ. ಈಗ ನಾನು ಮಾತಾಡ್ತಾ ಇರೋ ಮಾತಿಗೂ ನಾನಾ ಅರ್ಥಗಳಿರುತ್ತೆ. ಒಂದೇ ಅರ್ಥದಲ್ಲಿ ನೀವು ಸರಿಯಾಗಿ ಹೇಳ್ತಿಲ್ಲ ಅನ್ನೋದನ್ನ ನಿಮ್ಮ ತಲೆ ನೀವು ತಗೋಬಿಟ್ರೆ ಯಾವುದೇ ಕಾರಣಕ್ಕೂ ಅದು ಸರಿಯಾಗಿ ನಾನು ಹೇಳೋ ಥರ ನಿಮ್ಗೆ ಅನ್ಸೋದೇ ಇಲ್ಲ ಸರ್. ಈ ಥರ ಇದು ವಿವಾದ ಆಗಿದೆ ಸರ್. ಇವಾಗ ಈ ಸೆಕೆಂಡ್ ಪೋಸ್ಟರ್ ಬಿಡ್ತಿದ್ದೀರಲ್ಲ, ಇದಕ್ಕಿಂತ ಬೋಲ್ಡ್ ಅಂತಲ್ಲ ಸರ್, ವಿಚಾರ ಏನೋ ಕಂಟೆಂಟ್ ಹೇಳಕ್ ಹೊರಟಿದ್ದೀರಾ, ಇದಕ್ಕಿಂತ ಪ್ರಭಾವಶಾಲಿ ವಿಷಯ ಆ ಮಟ್ಟಿಗೆ ನಿಮ್ಮಲ್ಲಿ ಸೇವೆ ಯೋಚನೆ ಮಾಡ್ತಾರೆ ಅಂದ್ರೆ ನಾವೆಲ್ಲೂ ವಲ್ಗರ್ ಆಗಿ ಪ್ರೆಸೆಂಟ್ ಕಂಟೆಂಟ್ ಹೇಳಕ್ ಹೊರಟಿದ್ದಾರೆ. ಕಂಟೆಂಟ್ ಆ ಕಂಟೆಂಟ್ ಇವಾಗ ಪೋಸ್ಟರ್ ಬಿಟ್ಟಿದ್ದಲ್ಲ, ಅದಕ್ಕಿಂತ ಒಂದು ಏನು ಇಂಪ್ಯಾಕ್ಟ್ ಆಗುವಂತ ಪೋಸ್ಟರ್ ಆಗುತ್ತಾ? ಖಂಡಿತ ಅದು ನೀವು ಒಂದರು ಅಥವಾ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ವಲ್ಗರ್ ರೀತಿ ಇರೋದು ಸರ್. ಇದನ್ನು ನಾನು ಪ್ರಾಮಿಸ್ ಮಾಡ್ತೀನಿ. ಅಷ್ಟೊಂದು ದೊಡ್ಡವ್ರ ಮುಂದೆ ಒಪ್ಪೋದಿಲ್ಲ ಸರ್. ವಲ್ಗಾರಿಟಿ ಇದ್ದರೆ ನಾವೇನೇ ಅದನ್ನ ಪರ್ಮಿಷನ್ ಕೊಡಲ್ಲ, ಪರ್ಮಿಷನ್ ಕೊಡೋದಿಲ್ಲ. ನಾವು ಪರ್ಮಿಷನ್ ಕೊಡದೇನೆ ಅವರು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋಕ್ಕಾಗುತ್ತೆ? ಇದು ಒಂದು ಗೊತ್ತಿಲ್ಲದೆ ಆಗಿರ್ತಕ್ಕಂಥ ಒಂದು ಅಚಾತುರ್ಯ, ಅದನ್ನ ಮಾತುಕತೆ ಮೂಲಕ ಅಲ್ಲ, ಇವರೇ ಕೂತ್ಕೊಂಡು ಬಗೆಹರಿಸ್ಕೋಬೋದಾಗಿತ್ತಲ್ಲ. ಚೇಂಬರ್ ಹೋಗ್ಬರ ಅಂತ ಅಲ್ಲಿವರೆಗೂ ಬಿಟ್ಕೊಂಡಿದ್ದೀನಿ. ಸಣ್ಣ ಮಿಸ್ಟ್ಯಾಂಡಿಂಗ್, ಸಣ್ಣದು ಒಂದು ನಿಲ್ಸದೆ ಮೇಡಮ್ ಪಾಪ ಅವ್ರಿಗೆ ಹರ್ಟ್ ಆಯಿತು ಬಂದರು ಅಷ್ಟೇ. ಅದನ್ನ ಕರೆಸಿ ಕೂತ್ಕೊಂಡು ನೋಡಿ ಮಾತು ಸಂಸ್ಥೆ ಆಗಲಿ ನಮ್ಮ ನಿರ್ಮಾಪಕರ ಸಂಘಕ್ಕಾಗಲಿ ಬಂದಾಗ ಅದನ್ನು ಕೂತ್ಕೊಂಡು ಕರೆದು ಹೇಳಿದಾಗ ಇಲ್ಲ ಇನ್ನು ಮುಂದಕ್ಕೆ ನಾನು ಅಂತ ಇದನ್ನು ಮಾಡಲ್ಲ. ಅಕಸ್ಮಾತ್ ನನ್ನ ಹೇಳಿದ್ರಲ್ಲ ಅವರು, ನನ್ನ ಕಾನ್ಸೆಪ್ಟ್ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ಕೊಂಡು ಹೋಗಿದ್ದೀನಿ, ಅದು ನಿಮಗೆಲ್ಲ ಹರ್ಟ್ ಆಗಿದೆ ಅನ್ನೋದಾಯಿತು, ನಾನು ಇನ್ನು ಮುಂದಕ್ಕೆ ಅದನ್ನು ಮಾಡಲ್ಲ. ಆಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಮಾಡುವಾಗ ನಾನು ನಿಮ್ಮ ವಾಣಿಜ್ಯ ಮಂಡಳಿಗಾಗಲಿ ನಿರ್ಮಾಪಕರ ಸಂಘಕ್ಕಾಗಲಿ ಮೇಡಮ್ಗಾಗಲಿ ತೋರಿಸ್ಬಿಟ್ಟೆ ನಾನು ಮೇಡಮ್ ಒಪ್ಕೊಂಡಿದ್ಮೇಲೆ ನಾವು ಅದನ್ನೆಲ್ಲ ಈ ಒಳಗಡೆ ಎಲ್ಲ ಮಾತುಕತೆ ಮುಗಿದಿದೆ, ಮೇಡಮ್ ಮಾತಾಡ್ತಾರೆ. ಒಂದು ಸಿನಿಮಾ ಮಾಡಕ್ಕಂತ ಅಗ್ರಿಮೆಂಟ್ ಆಗಿರುತ್ತೆ, ನಾವು ಈ ಥರ ಬಳಸ್ಕೊತೀವಿ, ಈ ಥರ ಪೋಸ್ಟ್ ಇರುತ್ತೆ ಅಂತ ಎಲ್ಲ ಇನ್ಫಾರ್ಮ್ ಮಾಡಿಲ್ಲ ಅವ್ರಿಗೆ. ಆಫ್ ಮಾಡ್ಬಿಡೋ ಮಾತು ಸರ್. ಇನ್ಫಾರ್ಮ್ ಮಾಡಿಲ್ವಾ? ಏನಾಗಿದೆ ಅಂದರೆ, ಈಗ ಕತೆ ನಾನೇನು ಕತೆ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಅದನ್ನ ಯಾವ ಥರ ನಾನು ಅದನ್ನು ಪ್ರೆಸೆಂಟ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಕ್ಲಾರಿಟಿ ನಾನು ಮುಂಚೆನೇ ಕೊಟ್ಟಿದ್ದೆ. ಬಟ್ ಪೋಸ್ಟ್ ಕ್ಲಾರಿಟಿ ನಾನು ಕೊಟ್ಟಿರಲಿಲ್ಲ. ಟು ಬಿ ಫ್ರ್ಯಾಂಕ್, ಪೋಸ್ಟ್ ಈ ಥರ ಇರುತ್ತೆ. ಫಸ್ಟ್ ನಾನು ಯಾರಿಗೂ ಹೇಳಿರಲಿಲ್ಲ. ಏನಕ್ಕೆ ನಾನು ನಿಮ್ಗೆ ಹೇಳಿದೆ, ನಾನು ಆಲ್ರೆಡಿ ಆಗಿದೆ ಎಕ್ಸ್ಪೀರಿಯನ್ಸ್ ಕಲಿಯುಗ ಮತ್ತು ಕನ್ನಡ ಇಷ್ಟು ಅಂತ ಎರಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಒಂದಷ್ಟು ಜನ ನಿಮ್ಮಲ್ಲೂ ನನ್ನ ಪ್ರಯತ್ನಗಳನ್ನ ಇಂಚಿಂಚು ನೋಡ್ಕೊಂಡು ಬಂದಿರೋ ತುಂಬ ಜನ ಇಲ್ಲಿದ್ದಾರೆ ಆಲ್ರೆಡಿ. ಅವ್ರಿಗೆ ಗೊತ್ತು ಎಷ್ಟು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದ್ದೀನಿ. ಮುಟ್ಟೋದೇ ಇಲ್ಲ ಸರ್. ಏನಾಗುತ್ತೆ ಅಂದರೆ ಒಂದಷ್ಟು ಫಿಲ್ಟರ್ ಆಗೋಗುತ್ತೆ. ನಾವೇನು ಅನ್ಕೊತೀವಿ ಅದು. ನನಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾನೇನು ಅನ್ಕೊಂಡಿದ್ದೀನಿ ಅದನ್ನು ಜನರ ಮುಂದೆ ಇಡಬೇಕು ಅನ್ನೋ ಒಂದು ಹಠಾಚಾರ ಇತ್ತು. ಅದಕ್ಕೋಸ್ಕರ ನಾನು ಯಾರ ಮಾತು ಕೇಳಿಲ್ಲ, ತಗೊಬಂದು ನನಗೆ ಹಿಂಗೆ ಅನ್ನಿಸ್ತು ಇದು ಸರಿ ಅಂತ. ಮತ್ತು ನಾನು ನನ್ನ ಟೀಮ್ ಜೊತೆ ಒಂದಷ್ಟು ನನಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದೆ. ಮತ್ತು ಸಾರ್ವಜನಿಕವಾಗೂ ನಾನು ಒಂದು 10 ಜನ ಕೇಳಿದೆ, ನನ್ನ ಸುತ್ತಮುತ್ತ ಇರುವಂಥ ಸ್ನೇಹಿತರಾಗಿರ್ಬೋದು ಮತ್ತು ಹೊರಗಡೆ ಅವರಾಗಿರ್ಬೋದು, ಈ ಥರ ನಾನು ಮಾಡ್ತಾ ಇದ್ದೀನಿ, ಇದು ಸರಿ ಆಗಿ ಇದು ಸರಿ ಇದೆ. ಇದು ನಾನು ಯಾವಾಗಲೂ ಹೇಳಿದೆ, ನೋಡೋ ದೃಷ್ಟಿಕೋನ ಅಷ್ಟೇ. ಇಲ್ಲ ಸೆಕ್ಷುವಲಿ ಏನಾದ್ರು ಎಕ್ಸ್ಪ್ಲಾಯ್ಟ್ ಮಾಡೋದಿರ ವಲ್ಗರ್ ಆಗ್ತಿತ್ತು, ತಪ್ಪಾಗ್ತಿತ್ತು. ಅದನ್ನ ಯಾಕೆ ನಾನು ಆ ಥರ ಮಾಡಬೇಕು ಅಂತ ನನಗೂ ಸುಮಾರು ಜನ ಹೇಳಿದ್ರು. ಅದ್ರ ಪ್ರಕಾರ ಇದನ್ನು ನಾನು ಮಾಡಿದ್ದೀನಿ ಸರ್. ಕ್ರಿಯೇಟಿವಿಟಿ ಓಕೆ, ಚೆನ್ನಾಗಿದೆ. ಸ್ವಲ್ಪ ಸರಿ ಸರ್, ನೆಕ್ಸ್ಟ್ ಖಂಡಿತವಾಗ್ಲೂ ಇನ್ನೂ ವಾದ ಮಾಡಲ್ಲ. ನಾನು ಅಧ್ಯಕ್ಷರು ಏನಿದ್ದಾರೆ ಇಲ್ಲಿ ಅವ್ರ ಮುಂದೆ ತೋರಿಸಿ ಆ ಪೋಸ್ಟನ್ನ ಅದಾದ್ರಿಂದ ಅವರ ಅಪ್ರೂವಲ್ ತಗೊಂಡೆ ನಾನು ಮಾಧ್ಯಮ ಮುಂದೆ ತಗೊಂಡ್ಬರ್ತೀನಿ ಸರ್. ಕ್ರಿಯೇಟಿವಿಟಿ ಇದ್ರೆ ಜನ ಬರ್ತಾರೆ, ಏನಾದ್ರು ಮಾಡಿ ಇದನ್ನು ಬಿಟ್ಟು ಬೇರೆ ಯಾವಾಗ ಕೊಲೆ ಮಾಡ್ತೀವಿ ಅಂತ ಲೀಟರ್ ರಕ್ತ ಸುರಿಸ್ತಾರೆ, ಅದಕ್ಕೇನು ಅಬ್ಜೆಕ್ಷನ್ ಬರೋದಿಲ್ಲ. ಇದು ತುಂಬ ಸೆನ್ಸಿಟಿವ್ ಅಲ್ಲ, ಸ್ವಲ್ಪ ಹುಷಾರಾಗಿ. ಸರಿ ಸರ್, ಥ್ಯಾಂಕ್ ಯು. ಮಾತಾಡ್ತಾರೆ